ಹಾಯ್ ಫ್ರೆಂಡ್ಸ್, ಇವತ್ತು ನಾವು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮಾತಾಡೋಣ. ಫ್ರೆಂಡ್ಸ್, ವಿರಾಟ್ ಕೊಹ್ಲಿ ಅವರು ಒಂದು RCB ಟೀಮ್ನಲ್ಲಿ 900 ರನ್ಸನ್ನು ಹೊಡೆದಿದ್ದಾರೆ. ಫ್ರೆಂಡ್ಸ್, IPLನಲ್ಲಿ 9,000 ರನ್ ಯಾವ ಪ್ಲೇಯರು ಹೊಡೆದಿಲ್ಲ. ವಿರಾಟ್ ಕೊಹ್ಲಿ ಅವರು ಒಬ್ಬರು 9,000 ರನ್ ಹೊಡೆದು ಅಕ್ಕಪಕ್ಕ ಹೋದರೆ ಯಾರಿಲ್ಲ. ಅವ್ರದ್ದು ತಳಗೆ ಇರೋದಂದರೆ ರೋಹಿತ್ ಶರ್ಮಾ ಅವರೊಬ್ಬರೇ 7,000 ಚಿಲ್ಲರ ರನ್ಸನ್ನು ಹೊಡೆದಿದ್ದಾರೆ. ಅದನ್ನು ಬಿಟ್ಟರೆ ಮತ್ತು ಯಾವ ಪ್ಲೇಯರನ್ನು ಜಾಸ್ತಿ ರನ್ಸನ್ನು ಹೊಡೆದಿಲ್ಲ. 9,000 ರನ್ಸ್ ಹೊಡೆದಿದ್ದರೆ ವಿರಾಟ್ ಕೊಹ್ಲಿ ಅವರೊಬ್ಬರೇ. ಅದರಲ್ಲಿ ಕೂಡ ಒಂದು RCB ಟೀಮ್ನಲ್ಲಿ ಒಂದು ಹೆಮ್ಮೆ ಅಂತಲೂ ಹೇಳ್ಬೋದು. ಕಮ್ಮಿ ರನ್ಸನ್ನು ಕೊಟ್ಟು ಜಾಸ್ತಿ ವಿಕೆಟನ್ನು ಹೊಡೆದಿರೋ ಟೀಮ್ ಅಂತಂದರೆ ಒಂದೇ ಟೀಮು, ಅದು RCB. ಅಕ್ಕಪಕ್ಕ ನೋಡಿದರೆ ಯಾವ ಟೀಮನ್ನು ಕೂಡ ಇಲ್ಲ. ಈ ಥರದ್ದು ಕಮ್ಮಿ ರನ್ಸನ್ನು ಕೊಟ್ಟು ಜಾಸ್ತಿ ವಿಕೆಟನ್ನು ಯಾವ ಟೀಮನ್ನು ಇನ್ನೂ IPLದಲ್ಲಿ ಮಾಡಿಲ್ಲ. ಈಗ ನಾವು IPLನಲ್ಲಿ ಎಲ್ಲ ಟೀಮ್ಗಳು ನೋಡಿದರೆ ನಮ್ಮ ಬೆಸ್ಟ್ ಟೀಮ್ ಅಂತಂದರೆ RCB ಅಂತ ಹೇಳ್ಬೋದು. ಯಾಕಂದರೆ ಟಾರ್ಗೆಟ್ ಇಟ್ಟು ಹೊಡೆದಾರೆ ಅಂತ ಹೇಳ್ಬೋದು. 9,000 ರನ್ ಒಂದೇ ಟೀಮ್ನಲ್ಲಿ ಒಂದೇ ಪ್ಲೇಯರ್ ಹೊಡೆದಿರೋ ವಿರಾಟ್ ಕೊಹ್ಲಿ ಅವರು. ಇನ್ನೂವರೆಗೆ ಯಾವುದೋ ಒಂದು ಪ್ಲೇಯರ್ ಸದ್ಯಕ್ಕೆ 9,000 ರನ್ಗಳನ್ನು ಒಂದೇ ಟೀಮ್ನಲ್ಲಿ ಹೊಡೆಯೋಕ್ಕೆ ಸಾಧ್ಯನೇ ಇಲ್ಲ, ಹೊಡೆದೂ ಇಲ್ಲ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವರು 9,000 ರನ್ ಅಂದರೆ ಅಷ್ಟು ಸುಲಭ ಅಲ್ಲ. ಅವರು ಅಕ್ಕಪಕ್ಕ ಹೋದರೆ ಭಾಳ ಅವರು ಅಂತ ಹೇಳ್ಬೋದು. ಯಾಕಂದರೆ ಇಷ್ಟು ನಾವು ಟಾರ್ಗೆಟ್ ಇಟ್ಕೊಂಡು ಆಡಿದ್ದೀನಿ ಅಂತ ಕೂಡ ಹೇಳ್ಕೊಬೋದು. 9,000 ರನ್ಸನ್ನು ಹೊಡೆದಷ್ಟು ಸುಲಭ ಅಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.